ಅಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ಕಾಭಯೇತಂ ವಿಧಿಶರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ ನಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ನಮಸ್ಕಾರ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ನಮಸ್ಕಾರ ಗುರುಗಳೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಭಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಇವತ್ತು 8ನೇ ಅಧ್ಯಾಯ ಪ್ರಾರಂಭ. ಸಪ್ತಮ ಸ್ಕಂದದ 8ನೇ ಅಧ್ಯಾಯದ ಮೊದಲನೇ ಶ್ಲೋಕ. ನಾರದ ಉವಾಚ ಅಥ ದೈತ್ಯಸುತಾಃ ಸರ್ವೇ ಶ್ರುತ್ವಾ ತದನುವರ್ಣಿತಂ ಜಗೃಹುರ್ನಿರವದ್ಯತ್ವಾತ್ ನೈವ ಗುರ್ವನುಶಿಕ್ಷಿತಂ. ನಾರದ ಮಹರ್ಷಿಗಳು ಧರ್ಮರಾಜನನ್ನ ಕುರಿತು ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಹ್ಲಾದನ ಉಪದೇಶಗಳು ದೈತ್ಯ ಬಾಲಕರಿಗೆ ಯಾವ ರೀತಿ ಇತ್ತು ಅನ್ನೋದನ್ನ ಹಿಂದಿನ ಅಧ್ಯಾಯದಲ್ಲಿ ಪೂರ್ತಿ ವರ್ಣನೆ ಮಾಡಿದರು. ಆ ಉಪದೇಶ, ಪ್ರಹ್ಲಾದ ಮಾಡಿದ ವೈರಾಗ್ಯದ ಉಪದೇಶ, ವೈಷ್ಣವ ಧರ್ಮ, ಅದರ ಉಪದೇಶ, ಅದು ಆ ದೈತ್ಯ ಬಾಲಕರಿಗೆ ತುಂಬಾ ಹಿಡಿಸ್ತಂತೆ. ಬಹಳ ಇಷ್ಟ ಆಯ್ತು. ಪ್ರಹ್ಲಾದ ಮಾಡಿದ ಈ ಒಂದು ಉಪದೇಶ ಅವರಿಗೆ ಬಹಳ ಇಷ್ಟ ಆಯ್ತು. ಅದನ್ನೇ ಸ್ವೀಕಾರ ಮಾಡಿದರು ಅವರೆಲ್ಲ. ಪ್ರಹ್ಲಾದ ಹೇಳಿದಂತೆಯೇ ನಡ್ಕೊಂಡ್ರು. ಅದೇ ರೀತಿ ಅವರು ಧರ್ಮ ಮಾರ್ಗದಲ್ಲಿ ನಡೆದ್ರು. ಅವರಿಗದು ಬಹಳ ಇಷ್ಟ ಆಯ್ತು. ಯಾಕೆ ಅಂದ್ರೆ ಅವರಲ್ಲಿ ಯಾವ ದೋಷವೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರವದ್ಯತ್ವ, ಅವರು ಅಸುರ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಸ್ವಭಾವತಃ ಅವರಲ್ಲಿ ಏನು ದೋಷ ಇರಲಿಲ್ಲ. ಅವರೆಲ್ಲ ಸಾತ್ವಿಕರು. ಹಾಗಾಗಿ ಪ್ರಹ್ಲಾದ ಹೇಳಿದ ಉಪದೇಶ ಅವರಿಗೆ ಹಿಡಿಸ್ತು. ಉಪದೇಶ ಎಲ್ರಿಗೂ ಹಿಡಿಸ್ಬೇಕು ಅಂತಿಲ್ಲ. ಒಳ್ಳೆಯದನ್ನ ಕೇಳಿಸ್ಕೊಂಡವರೆಲ್ಲರೂ ಕೂಡ
ಅದನ್ನ ಸ್ವೀಕಾರ ಮಾಡ್ತಾರೆ ಅಂತಿಲ್ಲ. ಅವರ ಸ್ವಭಾವ ಒಳ್ಳೆಯದಾಗಿದ್ರೆ ಮಾತ್ರ ಅದನ್ನ ಸ್ವೀಕಾರ ಮಾಡ್ತಾರೆ, ಇಲ್ಲದೆ ಇದ್ರೆ ಸ್ವೀಕಾರ ಮಾಡೋದಿಲ್ಲ. ಕೇಳಿದವರೆಲ್ಲರೂ, ಪಾಠ ಕೇಳಿದವರೆಲ್ಲರೂ, ಪ್ರವಚನ ಕೇಳಿದವರೆಲ್ಲರೂ ಒಳ್ಳೆಯವರೇ ಆಗ್ತಾರೆ ಅಂತೇನಿಲ್ಲ. ಅದನ್ನ ಅವರು ಸ್ವೀಕಾರ ಮಾಡಬೇಕು ಮಾಡಬಾರದು ಅನ್ನೋ ಬುದ್ಧಿ ಅವರಿಗೆ ಅವರ ಸ್ವಭಾವದ ಮೇಲೆ ಹೋಗ್ತದೆ. ಈ ದೈತ್ಯ ಬಾಲಕರೆಲ್ಲ ಸ್ವಭಾವತಃ ಒಳ್ಳೆಯವರಾಗಿದ್ದರು. ಅವರ ಜಾತಿಯಲ್ಲಿ ಹುಟ್ಟಿದ್ರಷ್ಟೇ, ಆದ್ರೆ ಅವರಲ್ಲಿ ದೋಷ ಇರಲಿಲ್ಲ. ಹಾಗಾಗಿ ಅವರು ಪ್ರಹ್ಲಾದ ಹೇಳಿದ ಈ ಉಪದೇಶವನ್ನೇ ಸ್ವೀಕಾರ ಮಾಡಿದರು. ಅವರ ಗುರುಗಳು ಹೇಳಿಕೊಟ್ಟಂತಹ ಉಪದೇಶವನ್ನ ಸ್ವೀಕಾರ ಮಾಡಲಿಲ್ಲ ಅವರು. ಅವರ ಗುರುಗಳು ಧರ್ಮ ವಿರುದ್ಧವಾದ, ಮೋಕ್ಷ ವಿರುದ್ಧವಾದ ಉಪದೇಶವನ್ನ ಮಾಡ್ತಾ ಇದ್ರು. ಅದನ್ನ ಅವರು ಸ್ವೀಕಾರ ಮಾಡಲೇ ಇಲ್ಲ. ಪ್ರಹ್ಲಾದನ ಉಪದೇಶದಿಂದ ಅವರು ಎಲ್ಲರೂ ಕೂಡ ಧಾರ್ಮಿಕರಾದರು. ಪ್ರಹ್ಲಾದನ ಉಪದೇಶವನ್ನೇ ಸ್ವೀಕಾರ ಮಾಡಿದರು. ಅಥ ದೈತ್ಯ ಸುತಾಃ ಸರ್ವೇ ಶ್ರುತ್ವಾ ತದನುವರ್ಣಿತಂ ಜಗೃಹುರ್ನಿರವದ್ಯತ್ವಾತ್ ನೈವ ಗುರ್ವನುಶಿಕ್ಷಿತಂ ಅಥಾಚಾರ್ಯ ಸುತಸ್ತೇಷಾಂ ಬುದ್ಧಿಂ ಏಕಾಂತ ಸಂಸ್ಥಿತಾಂ ಆಲಕ್ಷ್ಯ ಭೀತಸ್ತ್ವರಿತೋ ರಾಜ್ಞ ಆವೇದಯದ್ಯಥಾ. ಈ ಆಚಾರ್ಯ ಸುತ ಅಂದ್ರೆ ಶುಕ್ರಾಚಾರ್ಯರ ಮಕ್ಕಳು, ಚಂಡ, ಭರ್ತ, ಇವರು ಗುರುಗಳಾಗಿದ್ರಲ್ಲ, ಅವರಿಗೆ ಎಲ್ಲಾ ಹುಡುಗರು ಎಲ್ಲರೂ ಧಾರ್ಮಿಕರಾಗಿ ಬಿಟ್ಟಿದ್ದಾರೆ. ಎಲ್ಲರ ಬುದ್ಧಿ ಭಗವಂತನಲ್ಲಿ ನೆಲೆಸಿ ಬಿಟ್ಟಿದೆ. ನಿಶ್ಚಲವಾಗಿ ಎಲ್ಲರ ಬುದ್ಧಿ ಭಗವಂತನಲ್ಲಿ ನೆಲೆಸಿರೋದನ್ನ ಗಮನಿಸಿದರು. ಅವರಿಗೆ ಆಶ್ಚರ್ಯ ಆಯಿತು, ಹೆದರಿಕೆ ಆಯಿತು. ಒಬ್ಬ ಪ್ರಹ್ಲಾದ ಭಗವಂತನ ಧ್ಯಾನ ಮಾಡ್ತಾ ಇರುವಾಗಲೇನೆ ಹಿರಣ್ಯಕಶಿಪು ಬಂದು ಬಹಳ ಘೋರವಾದ ಒಂದು ಶಿಕ್ಷೆಯನ್ನ ಕೊಡ್ತೇನೆ ಅಂತ ಹೇಳಿದ್ದ. ಈಗ ಎಲ್ಲಾ ಬಾಲಕರು ಕೂಡ ಭಗವಂತನ ಮಾರ್ಗದಲ್ಲೇ ನಡೀತಾ ಇದ್ದಾರೆ, ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಎಲ್ಲರ ಮನಸ್ಸು ಭಗವಂತನಲ್ಲಿ ನಿಶ್ಚಲವಾಗಿ ನೆಲೆಗೊಂಡು ಬಿಟ್ಟಿದೆ. ಇದನ್ನ ಕಂಡು ಭಯ ಆಯ್ತು ಅವರಿಗೆ. ಕೂಡಲೇ ಹೋಗಿ ರಾಜನಾದ ಹಿರಣ್ಯಕಶಿಪುವಿಗೆ ಹೇಳಿದ್ರು. ಅವರೆಲ್ಲ ಈ ರೀತಿ ನಡೆದದ್ದೆಲ್ಲವನ್ನು ಕೂಡ ಅವರಾಗೇ ಹೋಗಿ ಹೇಳಿದರು. ಆಚಾರ್ಯ ಸುತಸ್ತೇಷಾಂ ಬುದ್ಧಿಮೇಕಾಂತ ಸಂಸ್ಥಿತಾಂ ಆಲಕ್ಷ್ಯ ಭೀತಸ್ತ್ವರಿತೋ ರಾಜ್ಞ ಆವೇದಯದ್ಯಥಾ ಶ್ರುತ್ವಾ ತದಪ್ರಿಯಂ ದೈತ್ಯೋ ದುಸ್ಸಹಂ ತನಯಾನಯಂ ಕೋಪಾವೇಶ ಚಲದ್ಗಾತ್ರಃ ಪುತ್ರಂ ಹಂತುಂ ಮನೋದಧೇ. ಹಿರಣ್ಯಕಶಿಪು ಇದನ್ನ ಕೇಳಿದ ಕೂಡಲೇ, ಈ ವಿಷಯವನ್ನ ಕೇಳಿದ ಕೂಡಲೇ ಅವನಿಗೆ ಕೋಪ ಬಂದುಬಿಟ್ಟಿದೆ. ಯಾಕೆ ಅಂದ್ರೆ ನನ್ನ ಮಗ ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅನ್ಯಾಯ ಮಾಡಿದ್ದಾನೆ. ತನಯಾನಯಂ ದುಸ್ಸಹಂ. ತನಯ ಅಂದ್ರೆ ಮಗ ಮಾಡಿದ ಒಂದು ಅನ್ಯಾಯ. ಅನಯಂ ಅದೆಂಥದ್ದು? ದುಸ್ಸಹ, ತಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅನ್ಯಾಯ ಮಾಡಿದ್ದಾನೆ ಮಗ ಅನ್ನೋ ವಾರ್ತೆ ಅಪ್ರಿಯವಾದ ವಾರ್ತೆ. ಅಪ್ರಿಯಂ ತತ್, ತನಗೆ ಅಪ್ರಿಯವಾದಂತಹ ಈ ಒಂದು ವಾರ್ತೆಯನ್ನ ಕೇಳಿ ಕೋಪವನ್ನ ಸಹಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಮೈಯೆಲ್ಲ ನಡುಗುತ್ತಾ ಇದೆ. ಕೋಪಾವೇಶದಿಂದ ಮೈ ನಡುಗುತ್ತಾ ತನ್ನ ಮಗನನ್ನ ತಾನೇ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ.
ಇದುವರೆಗೆ ಬೇರೆಯವರ ಮೂಲಕವಾಗಿ ಕೊಲ್ಲಿಕ್ಕೆ ಪ್ರಯತ್ನವನ್ನ ಮಾಡಿಸಿದ್ರೆ ಆಗ್ಲಿಲ್ಲ, ತಾನೇ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ. ಶ್ರುತ್ವಾ ತದಪ್ರಿಯಂ ದೈತ್ಯೋ ದುಸ್ಸಹಂ ತನಯಾನಯಂ ಉಪಾವೇಶ ಚಲದ್ಗಾತ್ರಃ ಪುತ್ರಂ ಹಂತುಂ ಮನೋದಧೇ. ಕ್ಷಿಪ್ತ್ವಾ ಪರುಷಯಾ ವಾಚ ಪ್ರಹ್ಲಾದಮತದರ್ಹಣಂ ಆಹೇಕ್ಷಮಾಣ ಪಾಪೇನ ತಿರಶ್ಚೀನೇನ ಚಕ್ಷುಷಾ ಪ್ರಶ್ರಯಾವನತಂ ದಾಂತಂ ಬದ್ಧಾಂಜಲಿಮವಸ್ಥಿತಂ ಸರ್ಪಪದಾಹತ ಇವ ಶ್ವಸನ್ ಪ್ರಕೃತಿದಾರುಣಃ. ಹಿರಣ್ಯಕಶಿಪು ಭಾವತಃ ಕ್ರೂರನಾದವನು. ಈಗ ಇಂತಹ ಒಂದು ವಿಷಯ ಬೇರೆ ಅವನಿಗೆ ಕಿವಿಗೆ ಬಿದ್ದಿದೆ, ತನಗೆ ಸಹಿಸಲಿಕ್ಕಾಗದೇ ಇರುವಂತಹ ಅಪ್ರಿಯವಾದ ಒಂದು ವಾರ್ತೆ ಇದು. ಈ ಸಮಯದಲ್ಲಿ ಅವನು ಹೇಗಾಗಿದ್ದ ಅಂದ್ರೆ ಸರ್ಪಃ ಪದಾಹತಃ ಇವ, ಕಾಲಿಂದ ತುಳಿದಂತಹ ಸರ್ಪದಂತೆ ಹುಸುಗುಡ್ತಾ ಇದ್ದಾನೆ. ಶ್ವಸನ್, ಸರ್ಪ ತನ್ನ ಪಾಡಿಗೆ ತಾನೇ ಇರುತ್ತೆ, ಅದನ್ನ ಕಾಲಿಂದ ಯಾರಾದರೂ ತುಳಿದ್ರು ಅಂದ್ರೆ ಅದು ಹೇಗೆ ಕೋಪದಿಂದ ಬುಸುಗುಡ್ತದೋ ಹಾಗೆ. ಸರ್ಪಃ ಪದಾಹತಃ ಇವ ಶ್ವಸನ್, ಮೊದಲೇ ಪ್ರಕೃತಿದಾರುಣಃ, ಸ್ವಾಭಾವಿಕವಾಗಿಯೇ ಕ್ರೂರ. ಈಗ ಬೇರೆ ಈ ವಿಷಯ ಗೊತ್ತಾಗಿದೆ. ಕೇಳಿ, ಕಾಲಿಂದ ತುಳಿದಂತಹ ಸರ್ಪದಂತೆ ಬುಸುಗುಟ್ಟು ಬಿಟ್ಟ. ಪ್ರಹ್ಲಾದ ವಿನಯದಿಂದ ಕೈ ಮುಕ್ಕೊಂಡು ನಿಂತಿದ್ದ. ಪ್ರಶ್ರಯಾವನತಂ ದಾಂತಂ ಬದ್ಧಾಂಜಲಿಂ, ಅವನಿಗೆ ದಾಂತಂ ಅಂದ್ರೆ ಇಂದ್ರಿಯ ನಿಗ್ರಹ ಇತ್ತು. ಅವನಿಗೆ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ ಇತ್ತು ಅವನಿಗೆ. ಹಾಗಾಗಿ ಕೈ ಮುಗಿದು ವಿನಯದಿಂದ ನಿಂತಿದ್ದ. ಅವನು ನಿಜವಾಗಲೂ ದಂಡನೆಗೆ ಅರ್ಹ ಆಗಿರಲಿಲ್ಲ. ಅವನು ವಯಸ್ಸಿನಿಂದ ಆಗಲಿ ಅಥವಾ ತನ್ನ ನಡತೆಯಿಂದ ಆಗಲಿ ಯಾವುದೇ ರೀತಿಯಾದ ಶಿಕ್ಷೆಗೂ ಅರ್ಹನಾಗಿರಲಿಲ್ಲ. ಅವನು ಅತದರ್ಹಣಂ, ಅದಕ್ಕೆ ಅರ್ಹ ಅಲ್ಲ. ಅವನೇನೂ ತಪ್ಪು ಮಾಡಿರಲಿಲ್ಲ, ಚಿಕ್ಕ ವಯಸ್ಸು ಬೇರೆ, ಮತ್ತು ಅವನೇನು ತಪ್ಪನ್ನು ಮಾಡಿರಲಿಲ್ಲ. ಅವನ ವಯಸ್ಸಿನಿಂದಾಗಲಿ ಅಥವಾ ಅವನ ನಡತೆಯಿಂದಾಗಲಿ ಅವನು ಈ ಶಿಕ್ಷೆಗೆ ಅರ್ಹನಾಗಿರಲಿಲ್ಲ. ಒಳ್ಳೆ ವಿನಯದಿಂದ ಕೈ ಮುಕ್ಕೊಂಡು ನಿಂತಿದ್ದ. ಆದರೂ ಕೂಡ ಈ ತಂದೆಯಾದ ಹಿರಣ್ಯಕಶಿಪು ಬಹಳ ಕಠೋರವಾದ ಮಾತುಗಳನ್ನ ಆಡ್ತಾ ಆಕ್ಷೇಪ ಮಾಡಿ ವಕ್ರ ದೃಷ್ಟಿಯಿಂದ ದುರುಗುಡ್ತಾ ನೋಡ್ತಾ ಅವನನ್ನ ಬೈಲಿಕ್ಕೆ ಪ್ರಾರಂಭ ಮಾಡಿದ. ತಿರಶ್ಚೀನೇನ ಚಕ್ಷುಷ ಪಾಪೇನ ಆಹ ಈಕ್ಷಮಾಣ, ಅವನನ್ನ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದಾನೆ, ಕಠೋರವಾದ ಮಾತುಗಳು, ಪಾಪಸಾಧನವಾದಂತಹ ದೃಷ್ಟಿ. ಪಾಪೇನ ತಿರಶ್ಚೀನೇನ ಚಕ್ಷುಷ ಅಂತ. ಪಾಪೇನ ಅಂದ್ರೆ ಪಾಪಸಾಧನವಾದಂತಹ ನೋಟ, ನೋಡೋದ್ರಿಂದಲೇ ಪಾಪ ಬರ್ತದೆ. ಆ ತರ ಆ ನೋಟ, ಕೆಟ್ಟ ದೃಷ್ಟಿಯಿಂದ ನೋಡಿದ್ರೇನೆ ಪಾಪ ಬರ್ತದೆ. ಪಾಪೇನ ತಿರಶ್ಚೀನೇನ ಚಕ್ಷುಷ ಅಂತ. ಕಣ್ಣು ದುರ್ಗುಟ್ಟಿಸ್ಕೊಂಡು ನೋಡೋದು, ಆ ಥರ ನೋಡಿದ್ರೇನೆ ಪಾಪ ಬರ್ತದೆ. ಪಾಪಸಾಧನವಾದಂತಹ ಆ ದುರ್ಗುಟ್ಕೊಂಡು ನೋಡೋದು, ಆ ರೀತಿ ವಕ್ರ ದೃಷ್ಟಿಯಿಂದ ನೋಡ್ತಾ ಬೈಲಿಕ್ಕೆ ಪ್ರಾರಂಭ ಮಾಡಿದ. ಕ್ಷಿಪ್ತ್ವಾ ಪರುಷಯಾ ವಾಚ ಪ್ರಹ್ಲಾದ ಮತದರ್ಹಣಂ ಆಹೇಕ್ಷಮಾಣ ಪಾಪೇನ ತಿರಶ್ಚೀನೇನ ಚಕ್ಷುಷಾ. ಪ್ರಶ್ರಯಾವನತಂ ದಾಂತಂ ಬದ್ಧಾಂಜಲಿಮವಸ್ಥಿತಂ ಸರ್ಪಪದಾಹತ ಇವ
ಸ್ವಸನ್ ಪ್ರಕೃತಿ ದಾರುಣಃ. ಹಿರಣ್ಯಕಶಿಪುರ್ವಾಚ ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮಾ ಸ್ತಬ್ಧಂ ಮಚ್ಛಾಸನೋದ್ವೃತ್ತಂ ನೇಷ್ಯೇ ತ್ವಾದ್ಯಯಮಕ್ಷಯಂ. ಹಿರಣ್ಯಕಶಿಪು ಬಹಳ ಕಠೋರವಾದ ಮಾತಿನಿಂದ ಬೈತಾ ಇದ್ದಾನೆ. ಎಲೆ ಮೂರ್ಖ, ಎಲೆ ದುರ್ವಿನೀತ, ಮಂದಾತ್ಮನ್, ಕುಲಭೇದಕರ, ಅಧಮ ಅಂತ. ಎಲೆ ಅಧಮನೆ, ಕುಲಗೇಡಿಯೇ, ನಮ್ಮ ಕುಲವನ್ನ ನಾಶ ಮಾಡುವನೇ, ಅವಿನೀತ, ದುರ್ವಿನೀತನೇ, ಮಂದಾತ್ಮನ್, ಮೂರ್ಖ, ಮೂರ್ಖ ಬುದ್ಧಿಯವನೇ ಅಂತಿದೆಲ್ಲ ಪ್ರಹ್ಲಾದನಿಗೆ ಬೈತಾ ಇದ್ದಾನೆ. ದುರ್ವಿನೀತ, ಮಂದಾತ್ಮನ್, ಕುಲಭೇದಕರ, ಅಧಮ, ಅಲ್ಲೇ ಅಧಮನೆ, ನನ್ನ ಆಜ್ಞೆಯನ್ನ ಮೀರಿ ಅಹಂಕಾರಿಯಾದಂತಹ ನಿನ್ನನ್ನ ಈಗಲೇ ಯಮಲೋಕಕ್ಕೆ ಕಳಿಸಿಬಿಡ್ತೇನೆ. ಯಮಕ್ಷಯಂ, ಯಮಕ್ಷಯ ಅಂದ್ರೆ ಯಮಲೋಕ. ನನ್ನ ಆಜ್ಞೆಯನ್ನ ಮೀರಿದ್ದಿ, ನಿನ್ನನ್ನು ಈಗಲೇ ಯಮಲೋಕಕ್ಕೆ ಕಳಿಸಿಬಿಡ್ತೇನೆ. ಮಚ್ಛಾಸನ ಉದ್ಧೂತಂ, ನನ್ನ ಶಾಸನವನ್ನ ಮೀರಿದವನು ನೀನು, ನನ್ನ ಆಜ್ಞೆಯನ್ನ ಮೀರಿದವನು, ನಿನ್ನನ್ನು ಈಗಲೇ ಯಮಲೋಕಕ್ಕೆ ಕಳಿಸ್ತೇನೆ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಂ ಮಚ್ಛಾಸನೋದ್ವೃತ್ತಂ ನೇಷ್ಯೇ ತ್ವಾದ್ಯಯಮಕ್ಷಯಂ. ವೃದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾ ಸಹೇಶ್ವರಾಃ ತಸ್ಯ ಮೇ ವಿಹಿತಂ ಮೂಢ ಶಾಸನಂ ಕಿಂ ಬಲೋತ್ಯಗಾಃ. ಶ್ಲೋಕದಲ್ಲಿ ಹೇಳಿದ್ದ ಮಚ್ಛಾಸನೋದ್ಭೂತಂ ಅಂತ. ನನ್ನ ಶಾಸನವನ್ನ ನೀನು ಮೀರಿದವನು, ನನ್ನ ಶಾಸನವನ್ನ ಮೀರಿದವನು ಅಂತ ಅನ್ನೋದ್ರಿಂದ ಅದೇನ್ ದೊಡ್ಡ ವಿಷಯ ಅಂತ ಅನ್ನಿಸ್ಬೋದು. ಅದಕ್ಕೆ ತಾನೇ ವಿವರಣೆಯನ್ನು ಕೊಡ್ತಾನೆ ಇಲ್ಲಿ ಹಿರಣ್ಯಕಶಿಪು. ನನಗೇನಾದ್ರೂ ಕೋಪ ಬಂತು ಅಂತ ಆದ್ರೆ ಇಡೀ 3 ಲೋಕಗಳೇ ನಡುಗಿ ಬಿಡ್ತದೆ ಅಂತ. ವೃದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕಾಃ ಸಹೇಶ್ವರಾಃ ಅಂತ. ಈಶ್ವರರಿಂದ ಸಹಿತರಾದ 3 ಲೋಕಗಳು ಅಂದ್ರೆ ಎಲ್ಲಾ ಲೋಕಪಾಲಕರು ಕೂಡ, ಲೋಕಪಾಲಕರಿಂದ ಹಿಡಿದು ಎಲ್ಲಾ ಲೋಕಗಳು ಕೂಡ ನನ್ನನ್ನ ನೋಡಿ ನಡುಗುತ್ತಾರೆ. ನನಗೇನಾದ್ರೂ ಕೋಪ ಬಂದ್ರೆ ಲೋಕಪಾಲಕರಿಂದ ಸಹಿತರಾಗಿ ಎಲ್ಲ ಲೋಕಗಳು ನಡುಗುತ್ತವೆ. ಅಂತಹ ನಾನು ಮಾಡಿದ ಆಜ್ಞೆಯನ್ನ ನೀನು ಇರ್ತಾ ಇದ್ದೀಯಲ್ಲ, ಇದಕ್ಕೆ ಏನು ಬಲ? ನಿನಗೆ ಯಾರ ಬಲದಿಂದ ನನ್ನ ಆಜ್ಞೆಯನ್ನು ನೀನು ಮೀರ್ತಾ ಇದ್ದಿ? ಯಾರೂ ಕೂಡ ನನ್ನ ಆಜ್ಞೆಯನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೆದರ್ತಾರೆ, ನಡುಗುತ್ತಾರೆ ನನ್ನನ್ನ ನೋಡಿ. ನನಗೆ ಕೋಪ ಬಂದ್ರೆ ಇಡೀ 3 ಲೋಕಗಳೇ, 3 ಲೋಕಗಳು, 3 ಲೋಕಪಾಲಕರು ಎಲ್ಲರೂ ನಡುಗುತ್ತಾರೆ. ಹೀಗಿರುವಾಗ ನನ್ನ ಆಜ್ಞೆಯನ್ನ ನೀನು ಯಾರ ಬಲದಿಂದ ಮೀರ್ತಾ ಇದ್ದಿ? ವೃದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಃ ಸಹೇಶ್ವರಾಃ ತಸ್ಯ ಮೇ ವಿಹಿತಂ ಮೂಢ ಶಾಸನಂ ಕಿಂ ಬಲೋತ್ಯಗಾಃ. ಪ್ರಹ್ಲಾದ ಉವಾಚ ನ ಕೇವಲಂ ಮೇ ಭವತಶ್ಚ ರಾಜನ್ ಸ ವೈ ಬಲಂ ಬಲಿನಾಂ ಚಾಪರೇಷಾಂ ಪರಾವರೇಮಿ ಸ್ಥಿರಜಂಗಮಾಯೇ
ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಏನು ಬಲ ನಿನಗೆ ಅಂತ ಕೇಳಿದ್ನಲ್ಲ ಹಿರಣ್ಯಕಶಿಪು. ಯಾರ ಬಲದಿಂದ ನೀನು ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತೀ ಅಂತ ಕೇಳಿದ್ದಕ್ಕೆ ಪ್ರಹ್ಲಾದನ ಉತ್ತರ, ರಾಜ, ನನಗೆ ಮಾತ್ರ ಅಲ್ಲ, ನಿನಗೂ ಬಲ ಕೊಡೋನು ಆ ಭಗವಂತ ಹರಿ. ಯಾರ ಬಲದಿಂದ ನಾನು ಅಂತ ಕೇಳ್ತಾ ಇದ್ಯಲ್ಲ, ನನಗೆ ಮಾತ್ರ ಅಲ್ಲ ಅವನ ಬಲ, ನಿನಗೂ ಅವನೇ ಬಲ, ಎಲ್ಲರಿಗೂ ಅವನೇ ಬಲ. ಬಲಿಷ್ಠರು ಅಂತ ಲೋಕದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಅವನೇ ಬಲ ಕೊಡ್ತಕ್ಕಂಥವನು. ಅವೈ ಬಲಂ ಬಲಿನಾಂ ಅಪರೇಶ. ನಿನಗೆ ಮಾತ್ರ ಅಲ್ಲ, ಲೋಕದಲ್ಲಿ ಬೇರೆ ಯಾರ್ಯಾರು ಬಲಿಷ್ಠರು ಅಂತಿದ್ದಾರೋ ಅವರೆಲ್ಲರಿಗೂ ಬಲ ಕೊಡುವವನು ಆ ಭಗವಂತ ಶ್ರೀಮನ್ನಾರಾಯಣ. ನನಗೆ ಮಾತ್ರ ಅಲ್ಲ, ನಿನಗೂ ಮಾತ್ರ ಅಲ್ಲ, ಎಲ್ಲರಿಗೂ ಬಲ ಕೊಡುವವನು ಅವನೇ, ಅವನ ಬಲವೇ. ಇಡೀ ಬ್ರಹ್ಮಾದಿ ಸಮಸ್ತ ಜೀವಜಾತಗಳನ್ನು ಅವನು ತನ್ನ ವಶದೊಳಗಿಟ್ಟುಕೊಂಡಿದ್ದಾನೆ. ಎಲ್ಲ ಸ್ಥಾವರ ಜಂಗಮ ಪ್ರತಿಯೊಬ್ಬ ಜೀವರು ಕೂಡ ಅವನ ವಶದಲ್ಲೇ ಇರೋದು. ಪರಾವರೇ ಅಮಿ. ಪರಾವರರು ಅಂದ್ರೆ ದೊಡ್ಡವರು ಸಣ್ಣವರು ಎಲ್ಲರೂ. ಸ್ಥಿರ ಜಂಗಮಾಯೇ ಸಮಸ್ತ ಪ್ರಪಂಚ ಬ್ರಹ್ಮಾದಯೋ ಸ್ಥಿರಜಂಗಮಾಹ. ಬ್ರಹ್ಮಾದಿ ಸಮಸ್ತ ಸ್ಥಾವರ ಜಂಗಮ ಪ್ರಪಂಚ ಎಲ್ಲವೂ ಅವನ ಅಧೀನದಲ್ಲೇ ಇರೋದು. ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಏನ ವಶಂ ಪ್ರಣೀತಾಹ. ಅಂತಹ ಶ್ರೀಮನ್ನಾರಾಯಣ ಅವನೇ ನನಗೂ ಬಲ, ನಿನಗೂ ಬಲ. ಅಥವಾ ಇಡೀ ಜಗತ್ತಿನಲ್ಲಿ ಬಲಿಷ್ಠರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಅವನೇ ಬಲ. ಇದು ಪ್ರಹ್ಲಾದ ಹೇಳುವ ಮಾತು ವೈದಿಕವಾದ ಮಾತು. ಬಲ ಆನಂದ ಓಜಶ್ಚ ಸಹೋ ಜ್ಞಾನಮನಾಕುಲಂ ರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋಃ. ವೇದ ಭಗವಂತನಿಂದಲೇನೆ ಬಲ, ಆನಂದ, ಓಜಸ್ಸು ಎಲ್ಲವೂ ಕೂಡ ಜೀವನಿಗೆ ಅಭಿವ್ಯಕ್ತವಾಗೋದು. ತನ್ನ ಒಳಗೆ ಇದ್ರೂ ಕೂಡ, ತನ್ನ ಸ್ವಭಾವದಲ್ಲೇ ಇದ್ರೂ ಕೂಡ ಅದು ಅಭಿವ್ಯಕ್ತಿ ಆಗೋದು ಭಗವಂತನಿಂದಲೇ. ಬಲಮಿಂದ್ರಸ್ಯ ಗಿರಿಶೋ ಗಿರಿಶಸ್ಯ ಬಲಂ ಮರುತ್ ಮರುತಸ್ತು ಹರಿಸ್ಸಾಕ್ಷಾನ್ನ ಹರೇರ್ಬಲಮನ್ಯತ್ ಅಂತ ಪ್ರತಿವಾಕ್ಯ. ಇಂದ್ರನಿಗೆ ಬಲ ಗಿರೀಶ, ಗಿರೀಶನಿಗೆ ಬಲ ವಾಯು, ವಾಯುವಿಗೂ ಬಲ ಹರಿ. ಆ ಹರಿಗೆ ಬಲ ಮತ್ತೊಬ್ಬ ಇಲ್ಲ, ಅವನೇ ಸಾಕ್ಷಾತ್, ಅವನಿಗೆ ಮತ್ತೊಬ್ಬ ಬಲ ಕೊಡುವವನಲ್ಲ ಅಂತ ವಾಕ್ಯ ಇದೆ. ಆ ಒಂದು ಸ್ಮೃತಿಯನ್ನ ಇಲ್ಲಿ ವೈ ಅನ್ನೋ ಶಬ್ದದಿಂದ ಸೂಚನೆ ಮಾಡ್ತಾ ಇದ್ದಾರೆ. ವೈ ಬಲಂ ಬಲಿನಾಂ ಚಾಪರೇಶಾಂ ಅನ್ನಲ್ಲಿ ವೈ ಅನ್ನೋ ಪದ ಈ ವೇದ ಮತ್ತು ಪುರಾಣ ಇತಿಹಾಸಗಳನ್ನ ಸೂಚನೆ ಮಾಡ್ತಾರೆ. ಆಮೇಲೆ ಕೇವಲಂ ಮೇ ಭವತಶ್ಚ ರಾಜನ್ ಅಂತ ಹೇಳ್ತಾನೆ ಪ್ರಹ್ಲಾದ. ಇಲ್ಲಿ ರಾಜನ್ ಅಂತ ಸಂಬೋಧನೆ ಮಾಡ್ತಾನೆ. ಅಪ್ಪ ಅಂತ ಕರೀಲಿಲ್ಲ, ರಾಜ ಅಂತ ಕರೆದ. ತಹ ಅಂತ ಹೇಳಬೇಕಾಗಿತ್ತು, ನಿಜವಾಗ್ಲು ಅಪ್ಪ ಅಂತ ಕರೆದು ಹೇಳಬೇಕಾಗಿತ್ತು. ಪಿತಃ ಅನ್ನೋ ಶಬ್ದವನ್ನ ಹೇಳೋದು ಬಿಟ್ಟು ರಾಜನ್ ಅನ್ನೋ ಶಬ್ದ ಹಾಕಿರೋದಕ್ಕೆ ಸತ್ಯಧರ್ಮ ತೀರ್ಥರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಏನು ಅಂದ್ರೆ, ರಾಜ ಅಂತನ್ನೋದು ಒಂದು ಪದವಿ. ಆ ರಾಜ ಪದವಿ ಶಾಶ್ವತವಾಗಿ ಇರೋದಿಲ್ಲ, ಸ್ವಲ್ಪ ದಿವಸದಲ್ಲಿ ಹೋಗ್ತದೆ. ರಾಜನಾಗಿ ಎಷ್ಟು ದಿವಸ ಮೇರ್ಲಿಕ್ಕೆ ಸಾಧ್ಯ? ಆ ಒಂದು ರಾಜ್ಯಭಾರದ ಜವಾಬ್ದಾರಿಯನ್ನು ಮತ್ತೊಬ್ಬರಿಗೆ ಬಿಟ್ಟು ಕೊಡ್ಲೇಬೇಕು ಒಂದಲ್ಲ ಒಂದು ದಿವಸ. ಹಾಗೆ ಅದು ಕ್ಷಯವಾಗ್ತಕ್ಕಂಥದ್ದು ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾನೆ. ನೀನು
ರಾಜ ಅಂತಂದ್ರೆ ನಿನಗೆ ಇದೊಂದೇನು ಅಹಂಕಾರ, ಬಲ, ದರ್ಪ ಇದೆ, ಇದು ಬಹಳ ದಿವಸ ಇರೋದಿಲ್ಲ, ಇದು ನಾಶವನ್ನ ಹೊಂದತಕ್ಕಂಥದ್ದಿದು ಅನ್ನೋದನ್ನ ಸೂಚನೆ ಹೇಳ್ತಾ ಇದ್ದಾರೆ. ಬಲ ಅಲ್ಲಿ ವೈ ಅನ್ನೋ ಶಬ್ದ, ರಾಜ ಅನ್ನೋ ಶಬ್ದ, ಇವುಗಳಿಗೆಲ್ಲ ಈ ರೀತಿ ಅರ್ಥ. ನ ಕೇವಲಂ ಮೇ ಭವತಶ್ಚ ರಾಜನ್ ಸ ವೈ ಬಲಂ ಬಲಿನಾಂ ಚಾಪರೇಷಾಂ ಪರಾವರಿ ಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ ಸ ಈಶ್ವರ ಕಾಲವುರುಕ್ರಮೋऽಸೌ ಓಜಸ್ಸಃ ಸತ್ವಬಲೇಂದ್ರಿಯಾತ್ಮಾ ಸ ಏವ ವಿಶ್ವಂ ಪರಮಸ್ವಶಕ್ತಿಭಿಃ ಸೃಜತ್ಯವತ್ಯತ್ತಿ ಗುಣತ್ರಯೇಶಃ. ಆ ಭಗವಂತ ಶ್ರೀಮನ್ನಾರಾಯಣ ಅವನೇ ಸರ್ವಶಕ್ತ, ಅವನೇ ಈಶ್ವರ, ಎಲ್ಲರಿಗೂ ಒಡೆಯ. ಅವನೇ ಕಾಲಹ ಅಂದ್ರೆ ಕಾಲ ನಿಯಾಮಕನು ಅವನೇ. ಉರುಕ್ರಮಃ ಅಸೌ, 3 ಹೆಜ್ಜೆಗಳಿಂದ ಎಲ್ಲ ಲೋಕಗಳನ್ನ ಅಳದವನು ಉರುಕ್ರಮ ಅವನು. ಓಜಸ್ಸು, ಸಹನೆ, ಸತ್ವ ಬಲ ಮತ್ತು ಇಂದ್ರಿಯಾತ್ಮ, ಇಂದ್ರಿಯಗಳಿಗೆಲ್ಲ ನಿಯಾಮಕ. ಗುಣತ್ರಯೇಶಃ, ಸತ್ವರಜಸ್ತಮ ಗುಣಗಳಿಗೆ ಅವನೇ ಒಡೆಯ, ಅವುಗಳನ್ನ ನಿಯಂತ್ರಣ ಮಾಡ್ತಕ್ಕಂಥವನು, ಅವುಗಳಿಗೆಲ್ಲ ನಿಯಾಮಕ. ಅಂತಹ ಸರ್ವೋತ್ತಮನಾದ ಪರಮಃ ಸರ್ವೋತ್ತಮನಾದ ಆ ನಾರಾಯಣನೇ ಸ್ವಶಕ್ತಿಭಿಃ ವಿಶ್ವಂ ಸೃಜತಿ ಅವತಿ ಅತ್ತಿ, ತನ್ನ ಸ್ವರೂಪಭೂತವಾದ ಶಕ್ತಿಯಿಂದಲೇನೆ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಪ್ರಳಯವನ್ನೂ ಮಾಡ್ತಾನೆ. ಈಶ್ವರಃ ಕಾಲಃ ಉರುಕ್ರಮಃ ಓಜಸ್ಸಃ ಸತ್ವಬಲೇಂದ್ರಿಯಾತ್ಮ ಗುಣತ್ರಯೇಶಃ ಪರಮಃ. ಇದೆಲ್ಲ ಭಗವಂತನಿಗೆ ವಿಶೇಷ, ಎಲ್ಲ ಭಗವಂತನ ಮಹಿಮೆಗಳು. ಇಂತಹ ಭಗವಂತ ತನ್ನ ಶಕ್ತಿಗಳಿಂದಲೇನೆ ಸ್ವಶಕ್ತಿಭಿಃ ವಿಶ್ವಂ ಸೃಜತಿ ಅವತಿ ಅತ್ತಿ, ತಯೇವ ಆ ಭಗವಂತನೇ ಇದನ್ನೆಲ್ಲ ಮಾಡತಕ್ಕಂಥವನು ಅಂತ. ಕಾಲಹ ಅಂದ್ರೆ ಕಾಲಾಂತರ್ಗತನಾಗಿರ್ತಕ್ಕಂಥವನು, ಕಾಲ ನಿಯಾಮಕನಾಗಿರ್ತಕ್ಕಂಥವನು ಅಂತ ಅರ್ಥ. ಗುರುಕ್ರಮಃ ಅಂತಂದ್ರೆ 3 ಲೋಕಗಳಿಗೆ ಪಾದವನ್ನ ಬೆಳೆಸಿದವನು ತ್ರಿವಿಕ್ರಮನಾಗಿ. ಗುರವಃ ಕ್ರಮಾಹ, ಪಾದ ವಿಕ್ಷೇಪ, ಕ್ರಮ ಅಂದ್ರೆ ಯಾರು ಅವನು ಗುರುಕ್ರಮ. ಸ್ವಶಕ್ತಿಭಿಃ ಅಂತನ್ನೋದಕ್ಕೆ ಒಂದು ತನ್ನ ಸ್ವರೂಪಭೂತವಾದ ಶಕ್ತಿಯಿಂದಲೇ ಈ ಎಲ್ಲ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಪ್ರಳಯ ಮಾಡ್ತಾನೆ ಅಂತ ಒಂದರ್ಥ. ಅಥವಾ ಸ್ವಶಕ್ತಿ ಅಂದ್ರೆ ತನ್ನ ಅಧೀನಳಾದಂತಹ ಶಕ್ತಿ ಪ್ರಕೃತಿ, ಅವಳಿಂದ ಮಾಡಿಸ್ತಾನೆ. ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ಆ ಪ್ರಕೃತಿಯಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳನ್ನ ಮಾಡ್ತಾನೆ. ಸ್ವಶಕ್ತಿ ಅಂದ್ರೆ ತನ್ನ ಅಧೀನಳಾದ ಶಕ್ತಿ ಮಾಯಾದೇವಿ, ಅವಳಿಂದ
ಈ ಜಗತ್ತನ್ನ ಸೃಷ್ಟಿ ಮಾಡಿಸ್ತಾನೆ, ರಕ್ಷಣೆ ಮಾಡಿಸ್ತಾನೆ ಮತ್ತು ಪ್ರಳಯ ಮಾಡಿಸ್ತಾನೆ ಅಂತ ಹಾಗೂ ಇಟ್ಟುಕೊಳ್ಬಹುದು. ಸ ಈಶ್ವರ ಕಾಲವುರುಕ್ರಮೋಸೌ ಓಜಸ್ಸಹ ಸತ್ವಬಲೇಂದ್ರಿಯಾತ್ಮ ಸಯೇವ ವಿಶ್ವಂ ಪರಮಸ್ವಶಕ್ತಿಭಿಃ ಸೃಜತ್ಯವತ್ಯತ್ತಿ ಗುಣತ್ರಯೇಶಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು. ಹರೇ ನಮ. ನಮಸ್ಕಾರ ಗುರುಗಳೇ. ನಮಸ್ಕಾರ.